ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 58. ನತಾಶಾಳದ್ದು ಸೂಸೈಡ್ ಅಲ್ಲ ಮರ್ಡರ್ ಎಂದು ಶಿವ ಹೇಳಿದಾಗ ಶಕ್ತಿ ಯಾರು ಮಾಡಿರೋದು ಎಂಬ ಪ್ರಶ್ನೆ ಕೇಳಿದ್ದಳು. ಈಗ ಅದರ ಮುಂದಿನ ಕತೆ ಕೇಳೋಣ ಬನ್ನಿ. ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು ಎಂದವ ಮೇಲೆದ್ದು ಟಿವಿ ಆಫ್ ಮಾಡಿದ. ಶಕ್ತಿ ಇನ್ನೂ ಅಲ್ಲಿಯೇ ಕುಳಿತಿದ್ದಳು. ಮಲ್ಗೋದಿಲ್ವಾ ಎಂದ ಅವಳನ್ನೇ ನೋಡಿ. ಮನೆಗೆ ಬಂದ ಮೇಲೆ ಏನೋ ಸರ್ಪ್ರೈಸ್ ಅಂದಿದ್ದೆ, ಏನದು? ಮೇಲೆದ್ದು ನಿಂತು ಕೇಳಿದಳು. ಹೆಣ್ಣಲ್ಲವೇ ಅವಳು? ಕುತೂಹಲ ಅವನ ಸರ್ಪ್ರೈಸ್ ಏನೆಂದು ತಿಳಿಯಲು. ಹೇಳಲೇಬೇಕಾ ಅದು ಏನು ಅಂತ? ಅವಳನ್ನು ಕಾಡುವ ನೋಟ ಅವನದ್ದು. ನಿನ್ನಿಷ್ಟ ಎಂದವಳು ಅವನಿಗೆ ಒತ್ತಾಯ ಮಾಡಲಿಲ್ಲ. ಅಲ್ಲಿ ಬಾಲ್ಕನಿಯಲ್ಲಿ ಕುತ್ಕೊಂಡು ಮಾತಾಡೋಣವಾ? ನಿನಗೆ ನಿದ್ದೆ ಬಂದಿದ್ರೆ ಮಲ್ಗೋಣ ಎಂದವನಿಗೂ ಅವಳ ಆಸೆಯನ್ನು ಈಡೇರಿಸುವ ಆಸೆ. ನಿನ್ನ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ತುಂಬ ದಿನದಿಂದ ಕಾಯ್ತಿದ್ದೆ ನಾನು ಎಂದಳು ಪ್ರೀತಿಯಿಂದ. ಅಲ್ಲಿ ಕುತ್ಕೋ ಬಂದೆ ಎಂದವ ಕಬೋರ್ಡಿನಲ್ಲಿದ್ದ ತನ್ನ ಬ್ಯಾಗ್ ಹುಡುಕಾಡಿ ಏನೋ ತೆಗೆದುಕೊಂಡು ಜೊತೆಗೆ ಟೀ ಶರ್ಟ್ ತೊಟ್ಟು ಬಂದು ಅವಳ ಪಕ್ಕದಲ್ಲಿ ಕುಳಿತ. ಏನದು ಎಂದಳು ಅವನ ಕೈ ಮುಷ್ಟಿ ನೋಡಿ. ಅವ ಕೈಯಲ್ಲಿದ್ದ ಕರ್ಚೀಫ್ ಅವಳ ಮುಂದೆ ಹಿಡಿದ. ಅದನ್ನು ತೆಗೆದುಕೊಂಡು ನೋಡಿದಳು. ಅದರ ಒಂದು ತುದಿಗೆ ಎಸ್ ಎಂಬ ಅಕ್ಷರವಿತ್ತು. ಇದು ಎಲ್ಲಿ ಸಿಕ್ತು ನಿನಗೆ? ಇದನ್ನ ಕಳ್ಕೊಂಡಿದ್ದೆ ನಾನು. ಇದು ನನ್ನ ಅಮ್ಮಂದು ಗೊತ್ತಾ ನಿನಗೆ ಎಂದಳು ಪಟಪಟನೆ. ಎಲ್ಲಿ ಕಳ್ಕೊಂಡಿದ್ದೆ ಅಂತ ನೆನಪಿಲ್ವಾ ನಿನಗೆ? ಕೇಳಿದವನ ಮಾತುಗಳಲ್ಲಿ ಅವಳ ಮೇಲಿನ ಪ್ರೀತಿಯೇ ತುಂಬಿತ್ತು. ಇದನ್ನ ಅವತ್ತು ಟ್ರಾಫಿಕ್ನಲ್ಲಿ, ಅಂದರೆ ನೀನು ನನ್ನ ಅವತ್ತೇ ನೋಡಿದ್ದೇನು? ಅವತ್ತಿಂದಾನೇ ನೀನು ನನಗೆ ಇಷ್ಟ ಆಗಿದ್ದೆ. ಅವತ್ತೇ ನಾನು ಈ ಊರಿಗೆ ಬಂದಿದ್ದು. ಆಮೇಲೆ ನಾನು ನಿನ್ನನ್ನು ನೋಡಿದ್ದು ನಿಮ್ಮ ಮನೆಯಲ್ಲೇ. ಆದರೆ ಅವತ್ತು ನಿನ್ನ ಮಾತಿಂದ ಗೊತ್ತಾಯಿತು ನಿನಗೆ ತುಂಬ ಸೊಕ್ಕಿದೆ ಅಂತ. ಅದಕ್ಕೆ ಪ್ರೀತಿ ಏನು ಬೇಡ ಅಂತ ಬಿಟ್ಟಿದ್ದೆ. ಆದರೆ ವಿಧಿ ನಿನ್ನನ್ನು ಗಂಟು ಹಾಕ್ತು ನನಗೆ ಎಂದ ಬೇಸರ ತೋರುವಂತೆ. ಅಂದರೆ ನಿನಗೆ ನಾನು ಇಷ್ಟ ಇಲ್ವಾ? ಮುಖ ಸಣ್ಣದು ಮಾಡಿ ಕೇಳಿದಳು. ಇಷ್ಟ ಇಲ್ಲ ಅಂತ ಹೇಗೆ ಹೇಳಿ ಶಕ್ತಿ? ನಿನ್ನಿಂದ ದೂರ ಇರಬೇಕು ಅಂತ ಎಷ್ಟು ಅಂದ್ಕೊಂಡ್ರು ಮತ್ತೆ ಮತ್ತೆ ಜಗಳ ಮಾಡಿ ನನ್ನನ್ನು ನಿನ್ನ ಹತ್ರ ಸೆಳಿತಿದ್ದೆ ನೀನು. ನಿನ್ನ ಅಹಂಕಾರದ ಮಾತುಗಳು, ನಾನು ಸಪ್ಲೈಯರ್ ಅಂತ ನೀನು ಕೀಳಾಗಿ ನೋಡಿದಾಗಲೆಲ್ಲ ನನಗೆ ನೀನು ಬೇಡ, ನಿನ್ನ ಪ್ರೀತಿನೂ ಬೇಡ ಅನ್ನಿಸ್ತಿತ್ತು. ಆದರೆ ನಿನ್ನ ಮೇಲಿನ ಕೋಪ ಕಡಿಮೆ ಆಗ್ತಿದ್ದಾಗೆ ನೀನೇ ಬೇಕು ಅಂತಿತ್ತು ಮನಸ್ಸು. ನೀನು 1 ವರ್ಷದ ಮದುವೆ ಪ್ರಪೋಸಲ್ ಮುಂದೆ ಇಟ್ಟಾಗ ನಿಜವಾಗ್ಲೂ ತುಂಬ ಕೋಪ ಇತ್ತು ನನಗೆ. ನಿನ್ನ ಸೊಕ್ಕನ್ನು ಮುರಿಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಇನ್ನೂ ಹತ್ರ ಆಗಿಬಿಟ್ಟೆ ನನಗೆ ಎಂದವ ಮೇಲೆದ್ದು ಮುಂದೆ ಬಂದು ನಿಂತ. ಎದ್ದು ಅವನ ಬಳಿ ಬಂದು ಅವನನ್ನೇ ನೋಡಿದಳು. ಏನು ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಅವ. ಶಿವ, ನಾನು ಅವತ್ತೇ ಆ ಟ್ರಾಫಿಕ್ನಲ್ಲೇ ನಿನ್ನ ಬೈಕ್ ಮೇಲಿದ್ದ ಶಿವನ್ ಚಿತ್ರ ನೋಡಿದ್ದೆ. ಹೇಳಬೇಕಂದ್ರೆ ಅವತ್ತಿಂದಾನೇ ನಾನು ನಿನ್ನನ್ನು ಹುಡುಕ್ತಿದ್ದೆ. ಆದರೆ ನಿನ್ನ ಮುಂದೆ ಸುಳ್ಳು ಹೇಳಿದ್ದೆ, ಥ್ಯಾಂಕ್ಸ್ ಹೇಳೋದಕ್ಕೆ ಹುಡುಕ್ತಿದ್ದೀನಿ ಅಂತ. ಅದೇನೋ ಜಾದು ಮಾಡಿತ್ತು ಈ ನಿನ್ನ ಶಿವನ್ ಚಿತ್ರ ನನ್ನ ಮೇಲೆ ಎಂದವಳ ಕೈ ಅವನ ಹಚ್ಚೆಯ ಮೇಲಿತ್ತು. ಅಂದರೆ ಅವನಿಗೆ ಗೊತ್ತಿರಲಿಲ್ಲವಲ್ಲ ಅವಳ ಈ ಗುಟ್ಟು. ಈ ಸತ್ಯ ನಿನಗೆ ಗೊತ್ತಿರಲಿಲ್ಲ ಅಲ್ವಾ? ಅವತ್ತಿಂದಾನೇ ನಿನ್ನನ್ನು ಹುಡುಕ್ತಿದ್ದೆ. ನನಗೂ ನಿನ್ನ ಮೇಲೆ ಅವತ್ತೇ ಪ್ರೀತಿ ಆಗಿತ್ತು ಅನಿಸುತ್ತೆ. ಹಾಗಾಗಿ ನಿನ್ನ ಬೈಕ್ ದೇವಸ್ಥಾನದಲ್ಲಿ, ರೋಡಲ್ಲಿ, ಮನೆ ಮುಂದೆ ಕಂಡಾಗಲೆಲ್ಲ ನಿನ್ನನ್ನೇ ಹುಡುಕ್ತಿದ್ದೆ. ಆದರೆ ನೀನು ಕಣ್ಮುಂದೆ ಇದ್ದರೂ ನನಗೆ ಗೊತ್ತಾಗಲಿಲ್ಲ. ಮತ್ತೆ ನನಗೆ ನೀನು ಸಿಕ್ಕಿದ್ದು ಹೈವೇನಲ್ಲಿ. ಅವತ್ತೇ ನನಗೆ ನೀನೇ ಬೇಕು ಅಂತ ಅನಿಸಿದ್ದು. ನಿನ್ನ ಕಣ್ಣು ಏನೋ ಮೋಡಿ ಮಾಡಿತ್ತು ನನಗೆ ಎಂದಳು ಅವನ ಕಣ್ಣುಗಳನ್ನೇ ದಿಟ್ಟಿಸಿ. ನಾನು ಸರ್ಪ್ರೈಸ್ ಕೊಡೋಕ್ಕೆ ನೋಡಿದರೆ ನನಗೆ ಸರ್ಪ್ರೈಸ್ ಸಿಕ್ತು ಇಲ್ಲಿ ಎಂದವನನ್ನೇ ನೋಡುತ್ತಾ ಮಾತು ಮುಂದುವರಿಸಿದಳು ಶಕ್ತಿ. ಆದರೆ ನೀನು ಸಿಗೋ ಅಷ್ಟರಲ್ಲಿ ನಿನ್ನ ಜೊತೆನೇ ಮದುವೆ ಆಯಿತು. ಅಪ್ಪನಿಗೋಸ್ಕರ ಪ್ರೀತಿನ ಬಿಟ್ಟು ನಿನ್ನನ್ನು ಹುಡ್ಕೋದನ್ನು ಬಿಟ್ಟಿದ್ದೆ. ಇನ್ನು ನೀನೇ ನಾನು ಹುಡುಕ್ತಿದ್ದೆ ಶಿವನ ಹಚ್ಚೆ ಇರೋನು ಆ ಬೈಕ್ ಮಾಲೀಕ ಅಂತ ಗೊತ್ತಾದ ಮೇಲೆ ನನ್ನ ಪ್ರೀತಿಯನ್ನೇ ನಾನು ಮದುವೆ ಆಗಿದ್ದು ಅಂತ ತುಂಬ ಖುಷಿಯಾಗಿದ್ದೆ. ಆದರೆ ಡ್ರಗ್ಸ್ ದಂಧೆಯಲ್ಲಿದ್ಯಾ ಅಂತ ತಿಳಿದು ತುಂಬ ಬೇಜಾರಾಗಿತ್ತು ಎಂದವಳ ಮನಸ್ಸಿನ ಮಾತುಗಳು ಈಗ ಹೊರಬಿದ್ದಿದ್ದವು ಒಂದೊಂದೇ. ಅವತ್ತಿಂದ ನನ್ನನ್ನು ಸಪ್ಲೈಯರ್ ಕೆಲಸದಿಂದ ಬಿಡಿಸ್ಬೇಕು ಅಂದ್ಕೊಂಡೆ. ನಿನ್ನ ಲೆವೆಲ್ಗೆ ನನ್ನನ್ನು ತರಬೇಕು ಅಂದ್ಕೊಂಡೆ. ನಾನು ಡ್ರಗ್ಸ್ ದಂಧೆಯಲ್ಲಿದ್ದೀನಿ ಅಂತ ಗೊತ್ತಾದಾಗ ನನ್ನನ್ನು ಬದಲಾಯಿಸೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಆದರೆ ನೀನು ಈ ಬದಲಾದ ವರ್ತನೆ ನೀನು ನನ್ನನ್ನು ಪ್ರೀತಿಸ್ತಿದೀಯಾ ಅಂತ ನೀನು ಹೇಳೋದಕ್ಕೂ ಮೊದಲೇ ಗೊತ್ತಾಗೋ ಹಾಗೆ ಮಾಡ್ತು. ಹೌದಾ? ಅದು ಹೇಗೆ? ಕೈಕಟ್ಟಿ ನಿಂತು ಅವನನ್ನೇ ನೋಡುತ್ತಾ ಕೇಳಿದಳು. ಪೊಲೀಸ್ ಮೇಡಮ್, ನಾನು ಊರಲ್ಲಿರೋ ವಿಷಯ ತಿಳ್ಕೊಳ್ಳೋಂಗೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಆಗೋಲ್ವಾ? ಆದರೆ ನಾನು ನೋಡಿದ ಮೊದಲೇ ದಿನದಿಂದಾನೇ ನೀನು ನನ್ನನ್ನು ಹುಡುಕ್ತಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ ಎಂದ ಅವಳಿಂದ ಸರಿದು ತುಟಿಯಂಚಲ್ಲಿ ನಕ್ಕು. ಮಾತು ಮುಂದುವರಿಸಿದವ.
ಅವತ್ತು ಕಾಫಿ ಶಾಪ್ನಲ್ಲಿ ಬೈಕ್ ಮಾಲೀಕ ನಾನು ಅಂತ ಗೊತ್ತಾದ ಮೇಲೆ ಅವತ್ತಿಂದ ನಿನ್ನ ವರ್ತನೆಯೇ ಬದಲಾಯಿತು. ತುಂಬ ಸಾರಿ ಕೇಳಿದ್ದೆ ನಾನು ನಿನಗೆ, ಏನಾಗಿದೆ ನಿನಗೆ ಅಂತ. ನೀನು ಏನೇನೋ ಹಾರಿಕೆ ಉತ್ತರ ಕೊಟ್ಟಿದ್ದೆ. ನಾನು ಡ್ರಗ್ಸ್ ದಂಧೆಯಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾದ ಮೇಲೆ ನೀನು ನನಗೆ ಬದಲಾಗು, ಬಿಸ್ನೆಸ್ ನೋಡ್ಕೊ ಅಂದೆ. ಆಗ ನೀನು ನಿನ್ನ ಸ್ವಾರ್ಥಕ್ಕೆ ಯೋಚನೆ ಮಾಡ್ತಿದ್ದೀಯಾ ಅಂತ ತುಂಬ ಕೋಪ ಬಂದಿತ್ತು. ಆದರೆ ನನ್ನ ಕೈಗಾದ ಗಾಯಕ್ಕೆ ನೀನು ತೋರಿಸಿದ ಕಾಳಜಿ ನೋಡಿ ನನಗೆ ನಿನ್ನ ಮೇಲೆ ಸ್ವಲ್ಪ ಅನುಮಾನ ಶುರು ಆಯಿತು. ನಿನ್ನ ಮನಸ್ಸಲ್ಲಿ ಏನೋ ಇದೆ ಅಂತ. ಆಮೇಲೆ ನಿನ್ನ ಮಾತುಗಳಿಂದ ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ದೀಯೇನೋ ಅಂತ ಅನುಮಾನ ಬಂತು. ಅದನ್ನು ನಿನಗೆ ಕೇಳಿದ್ದೆ ಕೂಡ. ಹಾಂ, ಯಾವಾಗ ನೀನು ನಾನು ಪ್ರೀತಿಸಿದ ಶಿವನ್ ಚಿತ್ರ ಇರೋ ಹುಡುಗ ಅಂತ ಗೊತ್ತಾಯಿತು ಅವತ್ತಿಂದ ನಿನ್ನನ್ನು ಬದಲಾಯಿಸಬೇಕು ಅಂದ್ಕೊಂಡೆ. ಆದರೆ ನೀನು ನನ್ನ ಯಾವ ಮಾತಿಗೂ ಒಪ್ಪಲಿಲ್ಲ. ಆಗ ನಮ್ಮಿಬ್ಬರ ಮಧ್ಯೆ ಜಗಳನೇ ಆಗ್ತಿತ್ತು. ನೀನು ಡ್ರಗ್ಸ್ ಸಪ್ಲೈ ಮಾಡ್ತಿದ್ಯಾ ಅಂತ ತುಂಬ ತಲೆ ಕೆಟ್ಟೋಗಿತ್ತು. ನನ್ನ ಪ್ರೀತಿನ ನಿನಗೆ ಹೇಳೋದಕ್ಕೂ ಆಗಲಿಲ್ಲ. ಆಮೇಲೆ ನೀನು ಪೊಲೀಸ್ ಅನ್ನೋದು ಗೊತ್ತಾಯಿತು. ಆಗ ನನ್ನ ಪ್ರೀತಿನ ನಿನಗೆ ಹೇಳಿದರೆ ಎಲ್ಲಿ ನೀನು ಪೊಲೀಸ್ ಆಗಿದ್ದಕ್ಕೆ ಪ್ರೀತಿ ಮಾಡ್ತಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊತೀಯ ಅಂದ್ಕೊಂಡು ನಾನು ಹೇಳಿಲ್ಲ ಎಂದವಳ ಮಾತು ಕೇಳಿ ಅವನ ಮನದಲ್ಲಿ ಪ್ರಶ್ನೆ ಮೂಡಿತು. ಒಂದು ಪ್ರಶ್ನೆ ಕೇಳಲ ಶಕ್ತಿ, ಹಾನೆಸ್ಟಾಗಿ ಉತ್ತರ ಕೊಡ್ತೀಯಾ? ಈ ಶಕ್ತಿ ಸುಳ್ಳು ಹೇಳ್ತಾಳೆ ಅಂತ ನಿನಗನ್ಸುತ್ತಾ? ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ನಾನು ಪೊಲೀಸ್ ಅಂತ ಗೊತ್ತಾಗದೇ ಇದ್ದಿದ್ರೆ ನೀನು ನನ್ನನ್ನು ಪೊಲೀಸ್ಗೆ ಡ್ರಗ್ಸ್ ದಂಧೆಯಲ್ಲಿದ್ದಾನೆ ಅಂತ ಹೇಳ್ತಿದ್ದೇನು? ಅನುಮಾನ ಇತ್ತವನಿಗೆ ಅಂದಿನಿಂದಲೂ. ಖಂಡಿತ ಹೇಳ್ತಿದ್ದೆ, ಆದರೆ ಇನ್ನೂ ಟೈಮ್ ಕೊಡ್ತಿದ್ನೇನೋ. ನಿನ್ನ ಈ ಹಠಾನೇ ನನಗೆ ಇಷ್ಟ ಆಗಿದ್ದು ಎಂದ ಪ್ರೀತಿಯಿಂದ. ನಾನು ಪೊಲೀಸ್ ಅಂತ ಗೊತ್ತಾದ ಮೇಲೆ ನೀನು ನಿನ್ನ ಪ್ರೀತಿನ ತೋರಿಸೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಒದ್ದಾಡೋಕ್ಕೆ ಶುರು ಮಾಡಿದೆ. ನಿನ್ನ ಒದ್ದಾಟ ನನಗೆ ತುಂಬ ಸಾರಿ ಕಂಡಿದೆ. ಪ್ರತಿ ಬಾರಿ ನೀನು ನನ್ನ ಜೊತೆ ಮಾತಿಗಿಳಿದಾಗ ಅದರಲ್ಲಿ ಪ್ರೀತಿನೇ ಇರ್ತಿತ್ತು. ಬದಲಾವಣೆಗೆ ಕಾರಣ ಏನು ಅಂತ ಕೇಳಿದರೆ ಫ್ರೆಂಡ್ ಥರ ನೋಡ್ತಿದ್ದೀನಿ ಅಂದೆ. ಆಗಲೂ ನನಗೆ ನನ್ನ ಅನುಮಾನ ಬಗ್ಗೆ ಇರಲಿಲ್ಲ. ಆದರೆ ಯಾವಾಗ ನೀನು ನನಗೋಸ್ಕರ ಮೀನು ಸಾರು ಮಾಡಿ ಊಟ ಮಾಡದೆ ಕಾಯ್ತಾ ಕೂತ್ಕೊಂಡೆ ನೋಡು, ಆಗ ನನಗೆ ಕನ್ಫರ್ಮ್ ಆಯಿತು ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ. ನನ್ನನ್ನು ಕಂಡ್ರೇ ಉರಿದು ಬೀಳ್ತಿದ್ದ ಶಕ್ತಿ ನನಗೋಸ್ಕರ ಮೀನು ಮಾಡಿ ಕಾಯ್ತಾಳೆ ಅಂದರೆ, ಅಲ್ಲದೆ ಈ ತಾಳಿ ಮತ್ತು ಕಾಲುಂಗ್ರ ಬೇರೆ ತಂದಿಟ್ಟಿದ್ದೆ ನನ್ನ ಹತ್ರನೇ ಹಾಕಿಸ್ಕೋಬೇಕು ಅಂತ ಎಂದ ಅವಳನ್ನೇ ದಿಟ್ಟಿಸಿ. ಅಂದರೆ ನಿನಗೆ ಇದ್ರ ಬಗ್ಗೆ ಅವತ್ತೇ ಗೊತ್ತಿತ್ತಾ? ಆಶ್ಚರ್ಯದಿಂದ ಕೇಳಿದಳು. ಹಾಂ, ಅವತ್ತೇ ಕಬೋರ್ಡ್ನಲ್ಲಿ ನೋಡಿದ್ದೆ ಈ ತಾಳಿ ಇರೋ ಡಬ್ಬಿನ. ನೀನು ನನ್ನ ಹತ್ರನೇ ಹಾಕಿಸ್ಕೋಬೇಕು ಅಂತ ಅದನ್ನು ಹಿಡಿದು ಕೆಳಗಿಳಿದು ಬಂದೆ. ಆದರೆ ಧೈರ್ಯ ಸಾಕಾಗದೆ ಏನೋ ಹೇಳಿದೆ, ಸುಮ್ಮನಾಗ್ಬಿಟ್ಟೆ ಅಲ್ವಾ? ಎಲ್ಲ ಗಮನಿಸಿದ್ದ ಅವ. ಹಾಂ, ಹೇಳಿದ್ನಲ್ಲ, ನೀನು ಪೊಲೀಸ್ ಅಂತ ಗೊತ್ತಾದ ಮೇಲೆ ಏನೋ ಭಯ ಇತ್ತು, ಎಲ್ಲಿ ನನ್ನ ಪ್ರೀತಿನ ತಪ್ಪಾಗಿ ತಿಳ್ಕೊತೀಯ ಅಂತ. ಆದರೆ ಎಲ್ಲ ಗೊತ್ತಿದ ಮೇಲೂ ನನ್ನನ್ನು ಇಷ್ಟೊಂದು ಕಾಡಿಸಿದ್ಯಾಕೆ? ಕೈಕಟ್ಟಿ ನಿಂತು ಕೇಳಿದಳು ಮುನಿಸಿಕೊಂಡವರಂತೆ. ನಿನ್ನ ಬಾಯಿಂದಾನೇ ಸತ್ಯನ ಹೊರಗೆ ತರಬೇಕು ಅಂತ. ನಾನು ಕೇಶವನ ಜೊತೆ ಇದ್ದರೆ ನಿನಗೆ ಸಹಿಸೋಕ್ಕೆ ಆಗ್ತಿಲ್ಲ ಅಂತ ನಿನ್ನ ವರ್ತನೆಯಿಂದಾನೇ ನನಗೆ ಗೊತ್ತಾಯಿತು. ನಾನು ಅವನ ಮನೆಯಲ್ಲಿದ್ದಾಗ ನೀನು ಕಾಲ್ ಮಾಡಿ ಕೇಳ್ತಿದ್ದೆ, ಅವನ ಮನೆಯಲ್ಲಿರೋ ಬಟ್ಟೆನೆಲ್ಲ ತಗೊಂಡು ಬಾ ಅಂದೆ. ಅವನ ಜೊತೆ ಪಾರ್ಟಿ ಮಾಡೋದು ನಿನಗೆ ಇಷ್ಟ ಇರಲಿಲ್ಲ. ಹೀಗೆ ಎಲ್ಲನೂ ಗಮನಿಸಿ ಪ್ಲ್ಯಾನ್ ಮಾಡಿದೆ, ಕೇಶವನ ಇಟ್ಕೊಂಡೆ ನಿನ್ನ ಪ್ರೀತಿನ ಹೊರಗೆ ತರಬೇಕು ಅಂತ. ಅದಕ್ಕೆ ನೀನು ಏನೇ ಕೇಳಿದರೂ ನಾನು ಮೊದಲು ಕೇಶವ ಅಂತಿದ್ದೆ. ಪ್ರತಿದಿನ ಅವನ ಮನೆಗೆ ಹೋಗ್ತಿದ್ದೆ. ಇದರಿಂದ ನಿನಗೆ ಇರಿಟೇಷನ್ ಸ್ಟಾರ್ಟ್ ಆಯಿತು. ಅದೇ ಕೋಪದಲ್ಲಿ ಬಂದು ಪ್ರೀತಿನೂ ಹೇಳಿದೆ. ಎಲ್ಲನೂ ನಾನು ಪ್ಲ್ಯಾನ್ ಮಾಡಿದ ಹಾಗೆ ಆಯಿತು ಎಂದವ ಅವಳನ್ನು ನೋಡಿ ನಗುತ್ತಾ ನಿಂತ. ಪೊಲೀಸ್ ಅಲ್ವಾ, ಎಲ್ಲ ಪ್ಲ್ಯಾನ್ ಮಾಡ್ತೀಯಾ ಎಂದಳು ಅವನಿಂದ ತಿರುಗಿ ಎತ್ತಲೋ ನೋಡುತ್ತಾ ನಿಂತು. ಇಲ್ದಿದ್ರೆ ಈ ಸೊಕ್ಕಿನ ಕೋಳಿ ಮರಿನ ದಾರಿಗೆ ತರೋದಕ್ಕೆ ಆಗ್ತಿರ್ಲಿಲ್ಲ ಎಂದ ಛೇಡಿಸಿ. ಶಿವ, ರಾಗ ಎಳೆದಳು ಅವನನ್ನೇ ನೋಡಿ. ಸಾರಿ ಎಂದ ಪ್ರೀತಿಯಿಂದ. ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ವ್ಯಕ್ತಿ ನೀನು. ನನಗೆ ಚೆನ್ನಾಗಿ ಗೊತ್ತು ಕೊನೆ ವ್ಯಕ್ತಿನೂ ನೀನೇ ಅಂತ ಎಂದಳು ಅವನತ್ತ ತಿರುಗಿ. ನನ್ನ ಜೀವನದಲ್ಲೂ ಮೊದಲನೇ ಹೆಣ್ಣು ಕೊನೆ ಹೆಣ್ಣು ನೀನೇ ಸಪ್ಲೈಯರ್ ಹೆಂಡ್ತಿ. ನಾನು ಸಪ್ಲೈಯರ್ ಆಗಿದ್ದಾಗಲೇ ನೀನು ನನ್ನನ್ನು ಪ್ರೀತಿಸಿದ್ದೆ ಅಂತ ಅನುಮಾನ ಇತ್ತು ನನಗೆ. ಅಂದಮೇಲೆ ನಿನ್ನ ಪ್ರೀತಿ ನಾನು ಪೊಲೀಸ್ ಆಗಿದ್ದಕ್ಕೆ ಅಂತ ಹೇಗೆ ಅಂದ್ಕೊಳ್ಳಿ ನಾನು, ಅಲ್ವಾ ಎಂದ ಅವಳ ಪಕ್ಕ ಬಂದು ತೋಳನ್ನು ಬಳಸಿ. ಅವಳು ಅವನನ್ನೇ ನೋಡಿದಳು. ಅವ ತನ್ನನ್ನು ಅನುಮಾನಿಸಲಿಲ್ಲ ಎಂಬ ಖುಷಿಯಿಂದ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಶಕ್ತಿ ಅನ್ಯಾಯದ ವಿರುದ್ಧ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಎಂದವನ ಮಾತಿಗೆ ಥ್ಯಾಂಕ್ ಯು ಶಿವ ಎಂದಳು ನಗು ಹೊತ್ತು. ನಡಿ ಒಳಗೆ, ಈಗ ನನಗೆ ನಿದ್ದೆ ಬರ್ತಿದೆ ಎಂದವ ಒಳಬಂದು. ಈಗ ನನಗೆ ಮಂಚದಲ್ಲಿ ಮಲಗೋ ರೈಟ್ಸ್ ಇದೆ ತಾನೆ ಕೇಳಿದ ಹಿಂದೆ ಬಂದವಳನ್ನೇ ನೋಡುತ್ತಾ. ಈ ಕೋಣೆ ಈ ಮನೆ ಎಲ್ಲ ನಿಂದೇ ಶಿವ ಎಂದಳು ಪ್ರೀತಿಯಿಂದ. ಮತ್ತೆ ನೀನು
ಎನ್ನುತ್ತಾ ಮಂಚಕ್ಕೆ ಅಂಟಿದ್ದ ಸೋಫಾ ಎಳೆದ. ಅವನ ಮಾತಿಗೆ ನಾಚಿದವಳು ಉತ್ತರಿಸದೆ ಬಂದು ಮಂಚದಲ್ಲಿ ಮಲಗಿದಳು. ಅವಳ ಪಕ್ಕದಲ್ಲಿ ಮಲಗಿದ. ಅವನ ಸನಿಹ ಇವಳಿಗೆ ನಡುಕ ಹುಟ್ಟಿಸಿತ್ತು. ಅವನನ್ನು ತನ್ನ ಸನಿಹ ನೋಡಲಾಗದೆ ಅವನ ನೋಟದಿಂದ ತಪ್ಪಿಸಿಕೊಳ್ಳಲು ಅವನತ್ತ ತಿರುಗದೆ ಮಲಗಿದಳು. ಸಪ್ಲೈಯರ್ ಹೆಂಡ್ತಿ ಕರೆದ ಪ್ರೀತಿಯಿಂದ. ಹಾ ಎಂದಳು ಈಗಲೂ ಅವನತ್ತ ತಿರುಗದೆ ಸೂರು ನೋಡುತ್ತಾ ಮಲಗಿ. ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಎಂದ ಅವಳತ್ತ ನೋಡದೆ. ಯಾಕೆ? ಅವಳತ್ತ ತಿರುಗಿ ತನ್ನ ತಲೆಗೆ ಕೈ ಇಟ್ಟು ಅವಳನ್ನೇ ನೋಡಿದವ. ನಿನಗೆ ಅಷ್ಟೊಂದು ಅಹಂಕಾರ ಇದೆಯಲ್ಲ ಎಂದ ಕೆಣಕಿ. ಅವನತ್ತ ತಿರುಗಿ ಅವನನ್ನೇ ದಿಟ್ಟಿಸಿದಳು. ನಿಜವಾಗ್ಲೂ ಶಕ್ತಿ ಎಂದವನ ಮಾತಿಗೆ ಈಗ ನಿದ್ದೆ ಬಂದಿಲ್ವಾ ನಿನಗೆ ಎಂದಳು ಜೋರು ಮಾಡಿ. ಅವಳ ಹುಸಿಮುನಿಸಿಗೆ ನಕ್ಕವ ಗುಡ್ ನೈಟ್ ಎಂದು ಕಣ್ಮುಚ್ಚಿ ಮಲಗಿದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.